ಜನತಾ ದರ್ಶನದಲ್ಲೂ ಕೂಡ ಕೆರಗೋಡು ವಿವಾದದ ಸದ್ದು ಜಾಸ್ತಿಯಾಗಿದೆ. ಸಚಿವರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಗ್ರಾಮಸ್ಥರು. ಹನುಮ ಧ್ವಜ ಪ್ರಕರಣದಲ್ಲಿ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. ನೋಡಿ, ಹನುಮ ಧ್ವಜದ ವಿವಾದ ಸಾಕಷ್ಟು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು, ಸದ್ದು ಮಾಡಿತ್ತು. ಹನುಮ ಧ್ವಜವನ್ನ ಪ್ರತಿಷ್ಠಾಪನೆ ಮಾಡುವ ವಿಚಾರದಲ್ಲಿ ಕೆರಗೋಡಿನಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಬಹಳ ದೊಡ್ಡ ಮಟ್ಟದ ಲೆಕ್ಕಾಚಾರಗಳು ನಡೀತಾ ಇತ್ತು. ಈ ವಿಚಾರದಲ್ಲಿ ಕೆಲವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ನಮ್ಮ ಮೇಲಿನ ರೌಡಿ ಶೀಟರನ್ನ ತೆರವು ಮಾಡಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಈ ಸರ್ಕಾರವನ್ನ ಅಥವಾ ಈ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ನಮ್ಮ ಸರ್ಕಾರ ಇದರಲ್ಲಿ ದ್ವೇಷದ ರಾಜಕಾರಣ ಮಾಡುವುದಿಲ್ಲ. ಮನವಿ ಸ್ವೀಕರಿಸಿದ್ದಾರೆ ಸಚಿವರು. ಶಾಸಕರಿಂದ ಸಮಸ್ಯೆ ಬಗೆಹರಿಸುವ ಬಗ್ಗೆ ಒಂದು ಭರವಸೆಯನ್ನ ನೀಡಲಾಗಿದೆ. ಕೇಸ್ ಬಗ್ಗೆ ಮತ್ತು ಆ ಕೇಸನ್ನ ಸ್ಟಡಿ ಮಾಡಿ ಒಂದು ರಿಕ್ವೆಸ್ಟ್ ಎಲ್ಲರೂ ಕೊಡಿ. ರಿಪೋರ್ಟರ್ಸ್ ಸಂಪೂರ್ಣ ಕೈ ಬಿಡಬೇಕು. ಮಂತ್ರಿಗಳು ಎಲ್ಲ ವಿಷಯಪ್ಪ ಯಾರ ಮೇಲೂ ವೈಯಕ್ತಿಕ ದ್ವೇಷ ಸರ್ಕಾರಕ್ಕಿಲ್ಲ. ಅವ್ರು ಕಳೆದ ಘಟನೆ ಎಲ್ಲರೂ ಮರ್ಬಿಡೋಣ. ಶಾಂತಿ ಊರು ಚೆನ್ನಾಗಿರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು. ನೀವೊಂದು ಅರ್ಜಿ ಕೊಡಿ, ನಮ್ಮ ಕೇಸಲ್ಲಿ ವಾಪಸ್ ತೆಗಿಬೇಕು ಅಂತ ಕೊಡ್ತಾ ಇದ್ದೀರಾ. ಇದನ್ನ ನಾನು ಸರ್ಕಾರಕ್ಕೆ ಮನವಿ ಮಾಡಿ ನಿಮ್ಮ ಕೇಸನ್ನು ವಾಪಸ್ ತಗೊಳ್ಳೋಕ್ಕೆ ನಾನು ಕೂಡ ನಿಮ್ಮ ಪರ ನಿಂತ್ಕೊಳ್ಳಿ. ದಯವಿಟ್ಟು ಸ್ವಲ್ಪ ಅವಕಾಶ ಕೊಡಬೇಡಿ. ಡಿಸಿ ಬರ್ರಿ. ಮತ್ತೊಂದಿಗೆ ರೌಡಿ ಓಪನ್ ಮಾಡಿದ್ರಣ್ಣ, ಅವೆಲ್ಲ ಯಾವುದೇ ಏನೋ ಹಿಂಸೆ ಕೊಡುವಂತ ಕೆಲಸ ಮಾಡ್ತಾರೆ. ಅವೆಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಹನುಮ ಧ್ವಜದ ಪ್ರಕರಣದಲ್ಲಿ ಅನೇಕರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ ಅನ್ನೋದು ಆ ಕ್ಷಣದಕ್ಕೂ ಕೂಡ ಕೇಳಿ ಬಂದಂಥ ಸುದ್ದಿ. ಇದೀಗ ಆ ಕಾವಿದೆಯಲ್ಲ, ಅದೊಂದು ರೀತಿ ಈಗಲೂ ಕೂಡ ಮುಂದುವರಿತಾ ಇದೆ. ಯಾಕಂದರೆ ರೌಡಿ ಶೀಟ್ ಓಪನ್ ಮಾಡಿಸ್ಕೊಂಡವರು ದಿನನಿತ್ಯವೂ ಕೂಡ ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗತ್ತೆ, ಅಥವಾ ಯಾವುದೇ ಸಭೆ ಸಮಾರಂಭಗಳು ನಡೆದಾಗ ಅಥವಾ ರೌಡಿಗಳ ಪರೇಡ್ನಲ್ಲಿ ಭಾಗವಹಿಸಬೇಕಾಗತ್ತೆ. ಅದನ್ನು ಸರ್ಕಾರ ಯಾವ ರೀತಿ ಪರಿಗಣಿಸಬೇಕಾಗತ್ತೆ ಈ ಮುಂದಿನ ದಿನಗಳಲ್ಲಿ ಅಂತ? ದಸರತ್, ಏನು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಂತ ಹನುಮ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಕೆಲವರ ಮೇಲೆ ಕೇಸ್ಗಳನ್ನ ಹಾಕಿರ್ತಕ್ಕಂಥದ್ದು, ಇನ್ನು ಕೆಲವರ ಮೇಲೆ ರೌಡಿ ಶೀಟ್ಗಳನ್ನ ಕೂಡ ಓಪನ್ ಮಾಡಿರ್ತಕ್ಕಂಥದ್ದು. ಈ ರೌಡಿ ಶೀಟ್ ಓಪನ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನಾ ಕಾರ್ಯಕರ್ತರುಗಳು ಕೂಡ ಏನು ಕೆರಗೋಡು ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಇದೆಲ್ಲ ಅಷ್ಟೇ ಅಲ್ಲ, ಇತ್ತೀಚೆಗೆ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು. ರೌಡಿ ಶೀಟ್ ಓಪನ್ ಮಾಡಿರೋದನ್ನ ಕ್ಲೋಸ್ ಮಾಡ್ಬೇಕು ಅಂತ ಆಗ್ರಹ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದೇ ಕೆರಗೋಡು ಗ್ರಾಮದಲ್ಲಿ, ವಿವಾದಿತ ಕೆರಗೋಡು ಗ್ರಾಮದಲ್ಲಿ ಇವತ್ತು ಸಚಿವರಾದಂತಹ ಚೆಲುವರಾಯಸ್ವಾಮಿ ಮತ್ತೆ ಶಾಸಕರಾದಂತ ಏನು ಗಣಿಗ ರವಿಕುಮಾರ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಜನ ಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಜನಸಂಪರ್ಕ ಸಭೆನಲ್ಲೂ ಕೂಡ ಏನು ಈ ವಿವಾದಿತ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ರೌಡಿ ಶೀಟ್ ಓಪನ್ ಆಗಿರ್ತಕ್ಕಂಥವ್ರ ಜೊತೆಗೆ ಏನು ಕೆಲವೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಇದ್ದಾರೆ, ಅವರು ಕೂಡ ಸಚಿವರಿಗೆ ಖುದ್ದು ಮನವಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ರೌಡಿ ಶೀಟ್ ಓಪನ್ ಮಾಡಿರೋದನ್ನ ಕ್ಲೋಸ್ ಮಾಡಬೇಕು, ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿರೋರ ವಿರುದ್ಧವಾಗಿ ಏನು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ, ಅವರ ಕೇಸ್ಗಳನ್ನು ಕೂಡ ವಜಾ ಮಾಡಬೇಕು ಅನ್ನೋ ಒಂದು ಖುದ್ದು ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಸ್ವೀಕಾರ ಮಾಡಿದ ಸಚಿವರು ಕೂಡ ಈ ಪ್ರಕರಣವನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮಕ್ಕೂ ಕೂಡ ಜರುಗಿಸ್ತೇನೆ ಅಂತ ಹೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದಸರತ್, ಒಟ್ಟಾರೆ ಏನಂತ ಹೇಳಿದ್ರೆ ಈ ಹನುಮ ಧ್ವಜ ವಿವಾದ ಮೇಲ್ನೋಟಕ್ಕೆ ತಣ್ಣಗಾದಂತೆ ಕಂಡು ಬಂದ್ರೂ ಕೂಡ ಇಂಥ ಪ್ರಕರಣಗಳಲ್ಲೇ ಅಥವಾ ಸಚಿವರು ಗ್ರಾಮಕ್ಕೆ ಬಂದಂತ ಸಂದರ್ಭ ಇರ್ಬೋದು, ಅಥವಾ ಶಾಸಕರು ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಕೂಗುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ
ಮಾಜಿ ಮುಖ್ಯಮಂತ್ರಿ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಂದಾಗಲೂ ಕೂಡ ಇದೇ ಹೋರಾಟಗಾರರು ಒಂದು ಮನವಿಯನ್ನ ಕೊಟ್ಟು ಈ ತಮ್ಮ ಮೇಲಿರ್ತಕ್ಕಂಥ ಗಂಭೀರ ಆರೋಪಗಳಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ತಿರ್ತಕ್ಕಂಥದ್ದು ಆಗಿಂಗೆ ಕೇಳಿ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆ ಈ ಸಚಿವರೇ ಸ್ವತಃ ಈ ಒಂದು ಮನವಿಯನ್ನ ಆಲಿಸಿರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಸರ್. ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.